ಹಲೋ ಸರ್, ನಮಸ್ಕಾರ. ಹಾಂ ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಬಂದು KV ನಾರಾಯಣಪ್ಪ ಸರ್. ಯಾವ ಊರು ಸರ್ ನಿಮ್ಮದು? ನಮ್ಮದು ನೇಟಿವ್ ಪ್ಲೇನ್ದು ಕಗ್ನಳ್ಳಿ ಸರ್, ಮುಳಬಾಲ್ ತಾಲೂಕು, ಬಲ್ಲ ಆಪೋಸಿಟ್ ಇರ್ತಕ್ಕಂಥ ಊರು. ಏನು ಮಾಡ್ತಿದ್ರಿ ಸರ್ ಇಲ್ಲಿ? ಸರ್ ನಮ್ಮ ಮಾವಿನ ಗಿಡ ಗ್ರಾಫ್ಟಿಂಗ್ ಮಾಡ್ತಾಯಿದ್ದೀವಿ. ಅದು ಬೇನಿಸ ಗಿಡಗಳಿದ್ವು, ಅವನ್ನೆಲ್ಲ ತೆಗೆಸ್ಬಿಟ್ಟು ಇವಾಗ ಅವರು ಬೆಂಗಳೂರ ಕಡ್ಡಿನ ಕಟ್ಟಿ ರೆಡಿ ಗ್ರಾಫ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರು. ಇವಾಗ ಬೆಂಗಳೂರ ಕಡ್ಡಿನ ಕಟ್ತಾ ಇದ್ದೀನಿ ಸರ್. ಇದು ಯಾವ ಥರ ಮಾಡ್ತೀರಾ ಸರ್ ನೀವು? ಸರ್ ನಾವು ಈ ಮಾವಿನ ಗಿಡನ ಈ ಕಡ್ಡಿನ ಮಾವಿನ ತೋಪುಗಳಲ್ಲಿ ಹೋಗ್ಬಿಟ್ಟು ಬೆಂಗಳೂರ ಜಾತಿ ತೋತಾಪುರಿ ಅಂತ ಹೇಳ್ತಾರೆ, ಅದನ್ನು ಇರ್ತಕ್ಕಂಥ ಗಿಡಗಳಲ್ಲಿ ಹೋಗ್ಬಿಟ್ಟು ಈ ಕಡ್ಡಿನ 15 ದಿವಸಕ್ಕೆ ಮೊದಲೇ, 15 ದಿವಸದಿಂದ 20 ದಿವಸಕ್ಕೆ ಮೊದಲೇ ಎಲೆಯನ್ನು ಕಟ್ ಮಾಡ್ತೀವಿ. ಅದು 15ರಿಂದ 20 ದಿವಸಕ್ಕೆ ಈ ಥರ ಕಡ್ಡಿ ರೆಡಿ ಆಗುತ್ತೆ ಸರ್. ಕಡ್ಡಿ ಈ ಥರ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಇದನ್ನು ಎತ್ಕೊಬಂದು ಈ ಥರ ಮರಗಳು, ನಾಟಿ ಮರಗಳಿದ್ರೆ ಕಾಯಿ ಕಿತ್ಕೊಂತಾನೆ 6ನೇ ತಿಂಗಳಲ್ಲೇ ಕೊಯ್ಸ್ಬೇಕು ಈ ಮರಗಳನ್ನ. 6ನೇ ತಿಂಗಳಲ್ಲಿ ಕೊಯ್ದುಬಿಟ್ರೆ ಮತ್ತೆ 8, 9, 10 3 ತಿಂಗಳು ಗ್ಯಾಪ್ ಇರಬೇಕು. ಈ 3 ತಿಂಗಳಲ್ಲಿ ಕಟ್ಟೋಕೆ, ಗ್ರಾಫ್ಟಿಂಗ್ ಕಟ್ಟೋದಕ್ಕೆ ವರ್ಜಲ್ 3 ತಿಂಗಳು ಮಾತ್ರ. ಆ 3 ತಿಂಗಳಲ್ಲಿ ಈ ಥರ ಬರುವಂಗೆ ಕೊಯ್ಕೋಬೇಕು. ಆ 3 ತಿಂಗಳಲ್ಲಿ ಕಟ್ಟೋದಕ್ಕೆ ಅವಕಾಶ ಸಿಗ್ಬೇಕು. ಈ ಥರ ಮೋಸ ಬರ್ಬೇಕು ಮರಗಳು. ಓಕೆ, ಆ ಥರ ನಾವು ರೆಡಿ ಮಾಡಿಸ್ತೀವಿ. ಅದು ಬಂದ ಮೇಲೆ ಅವ್ರು ಯಾವ ಜಾತಿನ ಸೆಲೆಕ್ಷನ್ ಮಾಡಿದ್ರೆ ಆ ಜಾತಿನ ನಾವು ಮಾವಿನ ಗಿಡ. ನೀವೆಲ್ಲ ಜಾತಿದು ಕಟ್ತೀರಾ ನೀವು? ಎಲ್ಲ ಜಾತಿನೂ ಕಟ್ತೀವಿ ಸರ್. ಎಲ್ಲ ಜಾತಿ ಅಂದರೆ ಮಾವಿನ ಗಿಡಗಳಲ್ಲಿ, ಮಾವಿನ ಜಾತಿಯಲ್ಲಿ ಯಾವ ಜಾತಿ ಬೇಕಾದರೂ, ಯಾವ ಜಾತಿಗೆ ಬೇಕಾದರೂ ಕಟ್ಕೊಡ್ತೀವಿ. ಮತ್ತು ಈ ನೇರಳೆ ಮರಗಳು ಕ್ರಾಸ್ ಬಿದ್ದೋಗಿ ಕಾಯಿ ಚೆನ್ನಾಗಿ ಬರ್ತಾ ಇಲ್ವಂದ್ರೆ ನೇರಳೆ ಮರನೂ ಕಟ್ತೀರಾ ನೀವು? ನೇರಳೆ ಮಣ್ಣು ಸಹ ನಾವು ಗ್ರಾಫ್ಟಿಂಗ್ ಮಾಡಿಕೊಡ್ತೀವಿ. ಎಲ್ಲ ಕಟ್ಟಿದ್ದೀವಿ, ಸಕ್ಸಸ್ ಮಾಡ್ತೀವಿ. ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ದೂರ್ ಹತ್ರ ನೀಲ್ಟೂರು ನಾಗರಾಜು, ಮಂಜುನಾಥ್ ಅಂತಿದ್ದಾರೆ, ಅವರು ನಾವೆಲ್ಲ ಸೇರಿಬಿಟ್ಟು ಈ ಕೆಲಸ ಮಾಡ್ತಾ ಇದ್ದೀವಿ ಸರ್. ಇದು ಯಾವ ತಿಂಗಳಲ್ಲಿ ಉತ್ತಮ ಸರ್ ಈ ಥರ ಮಾಡೋದು? ಸರ್ ಇದು ಉತ್ತಮ ಅಂದರೆ 7, 8, 9 ಸರ್. 7, 8, 9 9ನೇ ತಿಂಗಳಲ್ಲಿ ಮಾತ್ರ. 7, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಹೌದು. ಅದು ಬಿಟ್ಟರೆ ಈ ಮಂಚು ಸ್ಟಾರ್ಟ್ ಆದರೆ ಸಕ್ಸಸ್ ಆಗಲ್ಲ ಇದನ್ನ ಅಂಟ್ಕಟ್ಟೋದು. ಹೌದು. ಇವಾಗ 10ನೇ ತಿಂಗಳಲ್ಲಿ ಟೆಂಪ್ರೇಚರ್ ಸುಮಾರಾಗಿದೆ. ಇವಾಗ ಆ ಒಂದು ಧೈರ್ಯದ ಮೇಲೆ ಕಟ್ತಾ ಇದೀವಿ. ಇಲ್ಲ ಅಂದ್ರೆ ಇದಕ್ಕೆ ಟೋಪಿ ಹಾಕ್ಬೇಕಾಗುತ್ತೆ. ಟೋಪಿ ಬರುತ್ತೆ. ಮಂಚೇನಾದ್ರು ಜಾಸ್ತಿ ಮಂಚಿದ್ರೆ ಇದಕ್ಕೆ ಟೋಪಿ ಚಿಗುರು ಹೊಡೆಯಲ್ವಾ? ಅದು ಚಿಗುರು ಹೊಡೆಯಲ್ಲ ಮಂಜಿಗೆ. ಆ ಟೋಪಿ ಹಾಕಿದ್ರೆ ಈ ಕಣ್ಣು ಆಚೆ ಬರುತ್ತೆ. ಬಟ್ ಇವಾಗ ಟೆಂಪ್ರೇಚರ್ ಏನು ಅಷ್ಟು ತಣ್ಣಾಗಿಲ್ಲ, ಸ್ವಲ್ಪ ಟೆಂಪ್ರೇಚರ್ ಇದೆ. ಅದ್ರ ಬಗ್ಗೆ ಧೈರ್ಯವಾಗಿ ಕಟ್ತಾ ಇದೀನಿ ಸರ್. ಓಕೆ, ಈಗ ಸಕ್ಸಸ್ ಆಗುತ್ತೆ? ಸಕ್ಸಸ್ ಆಗುತ್ತೆ ಸರ್. ಮತ್ತೆ ಇನ್ನೇನೇನು ಕೆಲಸ ಮಾಡ್ತೀರಾ ಸರ್ ನೀವು? ಸರ್ ನಾವು ಇದಾದ್ಮೇಲೆ ಕುರಿ ಬೇಸಾಯ ಮಾಡ್ತೀವಿ. ಮತ್ತೆ ಮಾಮೂಲಿ ವ್ಯವಸಾಯ ಅದೆಲ್ಲ ಮನೆಯಲ್ಲಿ ನೋಡ್ಕೊಂತೀವಿ, ಮಾಮೂಲಿ ಅಂತ. ಅದು ಮತ್ತೆ ಮಾವಿನ ತೋಪು ಏನಾದ್ರು ಕ್ಲೀನಿಂಗು ಗ್ರಾಫ್ಟಿಂಗು ಮಾಡ್ಕೊಡ್ತೀವಿ ಸರ್. ಮಾವಿನ ಗಿಡ ಕಾಯಿ ಕಿತ್ಕೊಂಡ ತಕ್ಷಣ ಮರಗಳನ್ನ ಒಳಗಡೆ ಚೆನ್ನಾಗಿ, ಮರ ಒಳಗಡೆ ಬಿಸಿಲು ಬಂದು ಬೀಳ್ತಕ್ಕಂಥದ್ದು ವ್ಯವಸ್ಥೆ ಮಾಡೋದು, ಸೈಡ್ ರೆಂಬೆಗಳೆಲ್ಲ ತೆಗೆದು ಪ್ರೂನಿಂಗ್ ಮಾಡೋದು, ಎಲ್ಲಾನು ಕೈ ರಂಪದಲ್ಲೇ ಇದು ಮಾಡ್ತೀವಿ. ಇಲ್ಲ ಕಟ್ರಲ್ಲಿ ಕಟ್ ಮಾಡ್ತೀವಿ. ಗ್ರಾಫ್ಟಿಂಗು ಯಾವುದೇ ಮೊಚ್ಚಲ್ಲಿ ಹೊಡೆಯೋದಾಗ್ಲಿ ಆ ರೀತಿ ಯಾವ ರೀತಿ ಮಾಡೋದಿಲ್ಲ. ಕೈ ರಂಪಲ್ಲಿ ನೀಟಾಗಿ ಮಾಡಿಸ್ತೀವಿ. ಮಾಡಿದ್ಮೇಲೆ ಆ ಗಾಯಗಳಿಗೆಲ್ಲಾನು ಬ್ರೈಟೆಕ್ಸ್ ಆಗ್ಲಿ, CO2 ಪೌಡರ್ ಆಗ್ಲಿ ಮಿಕ್ಸ್ ಮಾಡ್ಬಿಟ್ಟು ಈ ಗಾಯಗಳಿಗೆ ಹಾಕ್ಸ್ತೀವಿ. ಇದು ಹಾಕೋದು ಏನಕ್ಕಂದ್ರೆ ಈ ಮರಕ್ಕೆ ಡ್ಯಾಮೇಜ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸರ್. ಇಲ್ಲಿ ನೀರಾಂಶ ಒಳಗಡೆ ಹೋಗ್ದಿರಾ, ಈ ಗಾಳಿ ಆಚೆ ಬರ್ದಿರಾ ಇದು ಹಾಕಿದ್ರೆ ಈ ಹುಳು ಆಗ್ಲಿ ಏನಾಗ್ಲಿ ಒಳಗಡೆ ಹೋಗಲ್ಲ, ಅದು ಮುಚ್ಕೊಂತದೆ. ಆವಾಗ ಇದು ಸಿಕ್ರಿ ಚೆನ್ನಾಗಿ ಬರುತ್ತೆ ಚಿಗುರು. ಮರ ಡ್ಯಾಮೇಜ್ ಆಗಲ್ಲ, ಯಾವುದೇ ತರ ಹುಳು ಬೀಳೋದಿಲ್ಲ ಅದಕ್ಕೆ. ಅದಕ್ಕೋಸ್ಕರ ಮದ್ದನ್ನು ಹಾಕ್ಸ್ತೀವಿ ಸರ್. ಮದ್ದನ್ನು ಹಾಕ್ಸ್ತೀರಿ. ಮತ್ತೆ ಇದು ಬಿಸಿಲಿಗೆ ತಡೆಯಲ್ವಾ ಸರ್? ಬಿಸಿಲು ಕಾಲದಲ್ಲಿ ಕಟ್ಟಕ್ಕಾಗಲ್ವ ಇದು? ಆಗಲ್ಲ ಸರ್. ಬಿಸಿಲು ಕಾಲದಲ್ಲಿ ಕಟ್ತಾರೆ, 5, 6 ತಿಂಗಳು ಕಟ್ತಾರೆ. ಅಂದ್ರೆ ಗ್ರೀನ್ ಹೌಸ್ ಅಲ್ಲೇ ಮಾಡ್ಬೇಕು. ಗ್ರೀನ್ ಹೌಸ್ ಅಲ್ಲಿ ಆಚೆ ಕಡೆ ಮಾಡಕ್ಕಾಗಲ್ಲ. ಗ್ರೀನ್ ಹೌಸ್ ಅಲ್ಲಿ ಮಾಡಿದ್ರೆ ಆ ಟೆಂಪರೇಚರ್ ಮೇಂಟೆನೆನ್ಸ್ ಮಾಡೋದಕ್ಕೆ ಗ್ರೀನ್ ಹೌಸ್ ಅಲ್ಲಿ ಇರುತ್ತೆ. ಅಂದ್ರೆ ಸಸ್ಯಗಳು ತರ್ತೀವಲ್ಲ ಅಲ್ಲಿ ಮಾಡ್ಬೋದಾ? ಅಲ್ಲಿ ಮಾಡ್ಬೋದು, ಅಲ್ಲಿ ಮಾಡ್ತಾರೆ. ಈ ಹೊರಗಡೆ ಮಾಡಕ್ಕಾಗಲ್ಲ? ಆಗಲ್ಲ. ಗ್ರೀನ್ ಹೌಸ್ ಅಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಅವು ಅನ್ ಸೀಸನ್ ಅಲ್ಲೂ ಮಾಡ್ತಾರೆ. ಯಾಕೆಂದ್ರೆ ಆ ಟೆಂಪರೇಚರ್ ಮೇಂಟೈನ್ ಮಾಡುತ್ತಾರೆ, ಅಲ್ಲಿ ಮಾಡ್ಬೋದು. ಈ ಆಚೆ ಕಡೆ ಮಾಡ್ಬೇಕಾದ್ರೆ ವರ್ಷದಲ್ಲಿ ಬೇರೆ 3 ತಿಂಗಳು ಮಾತ್ರ. 3 ತಿಂಗಳು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಷ್ಟೇ.
7ನೇ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ. ಹಾ 8, 9, 10 ಸರ್ ಅವಾಗ ಮಳೆಗಾಲ ಇರುತ್ತಲ್ಲ, ಅವಾಗ ಏನ್ ಪ್ರಾಬ್ಲಮ್ ಆಗಲ್ವಾ ಕಟ್ಟಕ್ಕೆ? ಏನ್ ಪ್ರಾಬ್ಲಮ್, ಟೆಂಪ್ರೇಚರ್ ಎಷ್ಟು ಮಳೆ ಆದ್ರೂ ಬಿಡ್ಲಿ, ಹಾ ಮತ್ತೆ ಬಿಸಿಲು ಚೆನ್ನಾಗಿ ಬರುತ್ತಲ್ಲ, ಹ್ಮ್ ಆ ಬಿಸಿಲಿಗೂ ಈ ಮಳೆಗೂ ಹ್ಮ್ ಟೆಂಪ್ರೇಚರ್ ಕರೆಕ್ಟಾಗಿ ನಾರ್ಮಲ್ ಆಗಿರ್ತದೆ. ಕಟ್ಟಿದ್ಮೇಲೆ ಯಾವುದು ಫೇಲರ್ ಆಗಲ್ಲ, ಎಲ್ಲ ಸಕ್ಸಸ್ ಆಗುತ್ತೆ. ಸರ್ ಅದೇನೋ ಪೇಪರ್ ಸುತ್ತಿದ್ರಲ್ಲ, ಏನದು? ಇದು ಬಂದು ಗ್ರಾಫ್ಟಿಂಗ್ ಪೇಪರ್ ಸರ್. ಇದು ಹಾ ಈ ಪೇಪರು ಮೇಲ್ಗಡೆ ಕೆಳಗಡೆ ಹಾ ಗಾಳಿ ಹೋಗ್ದಂಗೆ ವಿ ಕಟ್ಟಿಂಗ್ ಮಾಡ್ತೀವಿ ನಾವು. ಈ ಕಟ್ಟಿಂಗ್ ಕಟ್ಟೋದು ನಾವು, ಈ ಕಟ್ಟಿಂಗು ಹಾ ತೆಗೆದ್ಬಿಟ್ಟು ಈ ಥರ ಓಪನ್ ಮಾಡಿಬಿಟ್ಟು ಹಾ ಸೆಂಟಲ್ಲಿ ಈ ರೀತಿ ಓಪನ್ ಮಾಡ್ತೀವಿ. ಹಾ ಓಪನ್ ಮಾಡಿಬಿಟ್ಟು ಈ ಥರ ಸಾಫ್ಟಾಗಿ ಜೋರ್ಕೊಂಡು ಹಾ ಅದು ಕಟಿಂಗು ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಅದು ಪರ್ಫೆಕ್ಟಾಗಿ ಮಾಡಬೇಕು. ಆ ಕಡೆ ಈ ಕಡೆ ಸಾಫ್ಟಾಗಿ ತೆಗಿಬೇಕು. ಹ್ಮ್ ಈ ಎಡ್ಸ್ ಕರೆಕ್ಟಾಗಿ ಕೂತ್ಕೊಳ್ಳೋಂಗೆ, ಹಾ ಒಳಗಡೆ ಯಾವುದೇ ಗ್ಯಾಪ್ ಇಲ್ದಂಗೆ ಹ್ಮ್ ನೀಟಾಗಿ ಅದನ್ನು ಸಾಫ್ಟಾಗಿ ತೆಗಿಬೇಕು. ಇದನ್ನು ಓಕೆ ಈಗ ಸೆಂಟರ್ಗಳಲ್ಲಿ ಗಂಟು ಬರೋದಾಗ್ಲಿ ಹಾ ಆ ರೀತಿ ಇರಬಾರ್ದು. ಹಾ ಅದು ಕರೆಕ್ಟಾಗಿ ಕೂಡಿಸಿ ಸಾಫ್ಟ್ ಆಗಿ ಕೂತ್ಕೋಬೇಕು. ಸಾಫ್ಟಾಗಿ ಒಳಗಡೆ ಕೂತ್ಕೋಬೇಕು ಸರ್. ಅದು ಹ್ಮ್ ಕೂತ್ಕೊಂಡು ಸರ್ ಇದು ಎಲ್ರು ಮಾಡ್ಬೋದಾ ಸರ್ ಈ ಕೆಲಸನ? ಸರ್ ಇದೇನು ದೊಡ್ಡ ಮಹಾ ಹೆಚ್ಚಾಗಿ ಕೆಲಸ ಏನಿಲ್ಲ. ಹಾ ನೋಡಿ ಟ್ರೈನಿಂಗ್ ಮಾಡ್ಕೊಂಡ್ರೆ ಎಲ್ಲರೂ ಮಾಡ್ಬೋದು ಸರ್. ಎಲ್ರು ಮಾಡ್ಬೋದು. ಎಲ್ಲರೂ ಮಾಡ್ಬೋದು. ಹಾ ಅಂದ್ರೆ ನೀವು ಟ್ರೈನಿಂಗ್ ತಗೊಂಡಿದ್ದೀರಾ ಸರ್? ನಾನು ತೆಗೆದುಕೊಂಡಿದ್ದೆ ಸರ್. ಹಾ ಒಗಲ್ಗೆರಿ ಫಾರಮಲ್ಲಿ ಹಾ ಸ್ವಲ್ಪ ದಿವಸ ಟ್ರೈನಿಂಗ್ ಮಾಡಿ, ಹಾ ಮತ್ತೆ ನಮ್ಮ ಚಿಕ್ಕಪ್ಪ ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾ ವೆಂಕಟೇಶಪ್ಪ ಅಂತ ಹೇಳ್ಬಿಟ್ಟು, ಹಾ ಮುನಿಯಪ್ಪ ಅಂತ ಹೇಳ್ಬಿಟ್ಟು, ನೀಲ್ಟೂರು ನೇಟಿವ್ ಪ್ಲಸ್ಸು. ಹಾ ಅವ್ರ ಜೊತೆಯಲ್ಲಿ ನಾನು ಈ ಥರ ಆಚೆ ಕಡೆ ಮರಗಳನ್ನ ಟ್ರೈನಿಂಗ್ ಮಾಡೋದಕ್ಕೆ ಬಂದು, ಹಾ ನಾಗರಾಜು. ಆ ಕಟ್ಟಿಂಗ್ ಅಷ್ಟೇ ಕ್ಲೀನಾಗಿ ಮಾಡ್ಬೇಕಾ ಸರ್ ಅದು? ಹೌದು ಸರ್. ಈ ಕಟ್ಟಿಂಗ್ ಮಾಡಬೇಕಾದ್ರೆ ಈ ಮೇಲ್ಗಡೆ ಸಾಫ್ಟ್ ಮಾಡ್ತೀವಲ್ಲ, ಹಾ ಇದು ಒಂದು ಲೆವೆಲ್ ಕರೆಕ್ಟಾಗಿ ಇರ್ಬೇಕು. ಹಿಂಗೆ ಹಾ ಮಾಡಬೇಕು. ಸೆಂಟ್ರಿಗೂ ಕರೆಕ್ಟಾಗಿ ಇದನ್ನು ಹಿಂಗೆ ತೆಗಿಬೇಕು. ಸೆಂಟರ್ ಸೀಲ್ ಮಾಡಬೇಕು. ಸೆಂಟ್ರಿಗೆ ಸೀಲ್ ಮಾಡಬೇಕು. ವಿ ಶೇಪಲ್ಲಿ ಸೆಂಟ್ರಿಗೆ ಮಾಡಬೇಕು. ಹಾ ಯಾವುದೇ ಕಾರಣಕ್ಕೂ ಸೈಡಕ್ಕೂ ಅದಕ್ಕೆ ತೆಗೆದ್ರೆ ಸಕ್ಸಸ್ ಆಗಲ್ಲ. ಇವಾಗ ಒಂದು ರೆಂಬೆಗೆ ಎಷ್ಟು ಕಟ್ಬೋದು ಸರ್? ಸರ್ ಈ ಥರ ಒಂದು ಬುಡ ಇದ್ರೆ ಹಾ 3, 2ರಿಂದ ಹತ್ರ ಇದೆ 2, ಹಾ ಸ್ವಲ್ಪ ದೂರ ಇದ್ರೆ 3, 4 ಅಷ್ಟೇ. 4 ಅದ್ರ ಮೇಲೆ ಹಾಕಬಾರ್ದು. ಜಾಸ್ತಿ ಹಾಕ್ರಿ ಏನಾಗುತ್ತೆ ಸರ್? ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹತ್ರ ಆಗುತ್ತೆ. ಈ ಡೆವಲಪ್ಮೆಂಟ್ ಆದ್ಮೇಲೆ ಮತ್ತೆ ನಾವು ಅದನ್ನ ಜಾಸ್ತಿ ಆಗ್ಬಿಡುತ್ತೆ, ರಂಬೆ ಜಾಸ್ತಿ ಆಗುತ್ತೆ, ತೆಗಿಬೇಕಾಗುತ್ತೆ ನಾವು ಮತ್ತೆ. ಆ ಬಾಧೆ ಬೇಡ ಅಂತ ಹೇಳ್ಬಿಟ್ಟು ನಾನು ಒಂದು ರಂಬೆಗೆ 3, 4 ಎಷ್ಟು ಬೇಕೋ ಅಷ್ಟೇ ಆಗ್ತಾ ಇದ್ದೀರಾ? ಅಷ್ಟೇ ಆಗ್ತಾ ಇದ್ದೀನಿ ಸರ್. ಮತ್ತೆ ನೀವು ಬೇರೆ ಏನಾದ್ರು ಟ್ರೈ ಮಾಡಿದ್ರಾ ಸರ್ ಇದು? ಸರ್ ನಾನು ಈ ತಿಪ್ಪೆಗಳೆಲ್ಲ ಬೆಳೀತದೆ, ಉಸ್ತಿಕಾಯಿ ಗಿಡ ಅಂತ ಹೇಳ್ಬಿಟ್ಟು. ಉಸ್ಲಿಕಾಯಿ ಗಿಡ? ಆ ಗಿಡನ ನೋಡೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಒಂದು ನಾಟಿ ಮಾಡ್ಕೊಂಡು ಅದಕ್ಕೆ ಬದನೆಕಾಯಿ ಮತ್ತೆ ಟಮಾಟ ಕಟ್ಟಿದ್ದೀನಿ ಸರ್. ಮನೆ ಹತ್ರ ಸಕ್ಸಸ್ ಆಗಿದೆ ಸರ್? ಸಕ್ಸಸ್ ಆಗಿದೆ. ಬದನೆಕಾಯಿ ಬರ್ತಾ ಇದೆ, ಟಮಾಟೋನು ಬರ್ತಾ ಇದೆ ಸರ್. ಟ್ರೈ ಮಾಡ್ತಾ ಇದೀವಿ. ನಮ್ ಗ್ರೀನ್ ಹೌಸ್ ಇದ್ರೆ ಎಲ್ಲಾ ಟ್ರೈ ಮಾಡ್ತಾ ಇದ್ದೆ, ಆ ವ್ಯವಸ್ಥೆಗಳಿಲ್ಲ. ಗ್ರೀನ್ ಹೌಸ್ ಬೈಲಲ್ಲಿ ಮಾಡ್ತಾ ಇದೀರಾ? ಟ್ರೈ ಮಾಡ್ತಾ ಇದ್ದೀನಿ. ಗ್ರೀನ್ ಹೌಸ್ ಇದ್ದಿದ್ರೆ ಎಲ್ಲದಕ್ಕೂ ಟ್ರೈ ಮಾಡ್ಬೇಕಂತ ಆಸೆ. ನಾವು ಗ್ರೀನ್ ಹೌಸ್ ಮಾಡ್ಕೊಳಕ್ ಅವಕಾಶ ಇಲ್ಲ, ನಾವು ಮಾಡ್ಕೊಂಡಿಲ್ಲ ಅಷ್ಟೇ. ಇವಾಗ ನೀವು ಯಾವ್ದಾವ್ದು ಮಾಡ್ಬೋದು ಅನ್ಕೊಂತೀರಾ ಸರ್ ನಿಮ್ಮ ಮೈಂಡ್ ಅಲ್ಲಿ? ಇವಾಗ ಯಾವ್ದಾವ್ ಗಿಡ ಮಾಡ್ಬೋದು ನಿಮ್ ಪ್ರಕಾರ? ನಮ್ಮ ಪ್ರಕಾರ ಇವಾಗ ನೋಡಿ, ಇವಾಗ ಹೊಸದಾಗಿ ಮಾಡ್ತಾ ಇದಾರೆ. ಟಮಾಟನ ಬಂದು ಬದನೆಕಾಯಿ ಗಿಡ ಕಟ್ತಾ ಇದಾರೆ. ಬದನೆಕಾಯಿ ಗಿಡ ತೆಗೆದುಕೊಂಡೋಗ್ಬಿಟ್ಟು ಟಮಾಟಾಗಿ ಮಾಡ್ತಾ ಇದಾರೆ. ವೈಜ್ಞಾನಿಕ ಎಲ್ಲ ಬದಲಾವಣೆ ಆಗ್ತಾ ಇದೆ ಸರ್. ಇವಾಗೆಲ್ಲ ಗ್ರಾಫ್ಟಿಂಗ್ ಬಗ್ಗೆ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸರ್. ಅದಕ್ಕೆಲ್ಲ ಮಾಡ್ಬೋದು. ಆಪಲ್ಲು ಸಹ ಇವಾಗ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ಆಗಲ್ಲ ಅಂತ ಹೇಳ್ತಾ ಇದ್ರು. ಮೊನ್ನೆ ನಾನೊಂದು ಯೂಟ್ಯೂಬ್ ನೋಡಿದೆ, ಹೊಸಕೋಟೆ ಹತ್ರ ಸುಲ್ಬೆಲೆ ಪಕ್ಕದಲ್ಲಿ ಒಬ್ಬ ರೈತ ಮಾಡಿ ಸಕ್ಸಸ್ ಆಗಿದೆ ಸರ್. ಸಕ್ಸಸ್ ಆಗಿ ಒಳ್ಳೆ ಫಸಲು ಸಹ ಬರ್ತಾ ಇದೆ. ಅಲ್ಲಿ ಒಂದ್ಸಾರಿ ಹೋಗ್ಬಿಟ್ಟು ವಿಸಿಟ್ ಮಾಡ್ಬೇಕಂತ ಅನಿಸ್ತಾ ಇದೆ ಸರ್. ಹೋಗಿ ಬರ್ಬೇಕು ನಾನು. ಅದ್ರಲ್ಲಿ ಏನಾದ್ರು ಗ್ರಾಫ್ಟಿಂಗ್ ತರ ಮಾಡೋದೇನಾದ್ರು ಇದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಹೋಗಿ ಆ ಗ್ರಾಫ್ಟಿಂಗ್ ಅನ್ನ ತಿಳ್ಕೊಬೇಕು. ತಿಳ್ಕೊಂಡು ಅದು ಮಾಡಿ ಸಕ್ಸಸ್ ಮಾಡಬೇಕು. ಆಪಲ್ ಗಿಡನ ಅಲ್ಲಿ ಗ್ರಾಫ್ಟಿಂಗ್ ಮಾಡಿಬಿಟ್ಟು ಸಕ್ಸಸ್ ಮಾಡಿಸಿ ರೈತರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂತ ಒಂದು ಇಷ್ಟ ಇದೆ ಸರ್. ಈ ಕಡೆ ನಮ್ಮ ಪ್ರದೇಶದಲ್ಲೂ ಆಪಲ್ ಬೆಳಿಬೋದು ಅಂತ ಒಂದು ನಂಬಿಕೆ ಬಂದಿದೆ ಸರ್. ರೈತ ಹೊಸಕೋಟೆ ಹತ್ರ ಬೆಳೆದ್ರಲ್ಲ, ಅವ್ರು ಬೆಳೆದ್ಮೇಲೆ ಇವಾಗ ನಾವೊಂದು ನಂಬಿಕೆ ಬಂದಿದೆ, ನಮ್ಮ ಕಡೆನೂ ಆಪಲ್ ಬೆಳಿಬೋದು ಅಂತ. ಆಪಲ್ಲು ನೀವು ಹೊಸದಾಗಿ ಏನಾದ್ರು ಈ ಮಾವಿನ ಗಿಡಕ್ಕೆ ಏನಾದ್ರು ಮಾಡಿ ಟ್ರೈ ಮಾಡ್ಬೋದಾಗಿತ್ತಲ್ಲ ಸರ್, ರೆಂಬೆ ತಗೊಬಂದು? ಸರ್ ಇಲ್ಲಿ ತನಕ ನೀನು ಅದೇ ಅಂದ್ಕೊಂಡಿಲ್ಲ. ಇವಾಗ ಅದೇ ಹೊಸದಾಗಿ ಇಲ್ಲೇ ನಮ್ಮ ಮುಳಬಾಲ್ ತಾಲೂಕಿನಲ್ಲೇ ಈ ಕಾಂತರಾಜ್ ಸರ್ಕಲ್ ಪಕ್ಕದಲ್ಲಿ ಒಬ್ರು ರೆಡಿ ಮಾಡಿದ್ದಾರೆ, ಆಪಲ್ ತಂದು ಹಾಕಿದ್ದಾರೆ ಗಿಡ. ಅವರು ಮೊನ್ನೆ ನನ್ಗೆ ಪರಿಚಯ ಆದ್ರು.
ಅವ್ರ ಹತ್ರ ತಂದು ಮಾವಿನ ಗಿಡಗೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸರ್. ರೆಂಬೆಗಳು. ಆ ರೆಂಬೆಗಳು ತಂದು ಅದು ಯಾವ ರೀತಿ ಗ್ರಾಫ್ಟಿಂಗ್ ಮಾಡಬೇಕು ಏನೋ ತಿಳ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ವಿ ಸರ್. ಇವಾಗ ಒಂದು ಮಾವಿನ ಗಿಡ ಇದೆಯಲ್ಲ ಸರ್, ಇದಕ್ಕೆ ಎಷ್ಟು ತಳಿ ಇದೆ ಅಷ್ಟನ್ನು ಕಟ್ಬೋದಾ, ಬರುತ್ತಾ ಸರ್? ಒಂದೇ ಮರಕ್ಕೆ ಎಷ್ಟು ತಳಿ ಇದ್ರೆ ಜಾತಿ ಅಷ್ಟೇ ತಳಿನ ಒಂದೇ ಮರಕ್ಕೆ ಕಟ್ಬೋದು. ಸಕ್ಸಸ್ ಆಗಿದೆ ಸರ್. ಹೊಸಕೋಟೆ ಕಡೆ ಎಲ್ಲ ನಾನು ಕೆಲವರಿಗೆಲ್ಲ ಗೊತ್ತಿರೋ ಮಾಡ್ಕೊಟ್ಟಿದ್ದು ಮನೆ ಹತ್ರ. ಸಕ್ಸಸ್ ಆಗಿದೆ. ಫಸಲು ಬರ್ತಾ ಇದೆ ಸರ್. ಫಸಲು ಬರ್ತಾ ಇದೆ. ಇಲ್ಲೇ ಅಂಗನಹಳ್ಳಿಯಲ್ಲಿ ನಮ್ಮ ಬಾಂಬೆದ ಬಂದು TPS ಚಿನ್ನಪ್ಪ ಅಂತಿದ್ದಾರೆ. ಅವ್ರ ಮನೆ ಹತ್ರ ಕಟ್ಟಿದ್ದೀವಿ 5 ಜಾತಿ ಒಂದೇ ಮರಕ್ಕೆ. 5 ಜಾತಿನೂ ಒಂದೇ ಮರದಲ್ಲಿ ಬರ್ತಾ ಇದೆ. ಇವಾಗ ಯಾರಾದ್ರೂ ಒಂದು ತಿನ್ಬೇಕು ಅಂತ ಅನ್ಕೊಂತಾರೆ, ಒಂದ್ ಮರ ಇರ್ತದ ಮನೆ ಹತ್ರ, ಅವ್ರಿಗೂ ಕಟ್ಕೊಡ್ತೀರಾ? ಕಟ್ಕೊಡ್ತೀನಿ ಸರ್. ಎಲ್ಲಾ ಜಾತಿನೂ ಒಂದೇ ಮರ ಕಟ್ಕೊಡ್ತೀನಿ. ಕಟ್ಕೊಟ್ಟಿದ್ದೀನಿ. ಸಕ್ಸಸ್ ಆಗಿದೆ. ಎಲ್ಲಾ ಜಾತಿನೂ ಬರುತ್ತೆ ಸರ್. ಮತ್ತೆ ಇವಾಗ ಯಾವ ಟೈಮಲ್ಲಿ ರೆಂಬೆಗಳೆಲ್ಲ ಕೊಯ್ಬೇಕು ಸರ್ ಗಿಡಗಳಿಗೆ ಕಟ್ಟಬೇಕು ಅಂದ್ರೆ? ಸರ್, ಈ ಮರಗಳು ಕೊಯ್ಯಾಟ ಮಾಡೋದು ಅಂದ್ರೆ 5ನೇ ತಿಂಗಳು 6ನೇ ತಿಂಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕೊಯ್ಬೇಕು ಸರ್. 5-6ನೇ ತಿಂಗಳು. 5ನೇ ತಿಂಗಳು ಎಂಡು 6ನೇ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಕೊಯ್ದಾಕ್ಬಿಟ್ರೆ ಅದೇನಾಗುತ್ತೆ, 8-9 ಒಳಗಡೆ ಸಿಗುರು ಬರುತ್ತೆ. ಸಿಗುರು ಈ ತರ ಬಂದಾಗ ಈ ತರ ಕಲೆಕ್ಟ್ ಮಾಡ್ಕೊಂಡು ಸಿಗನ್ನ ಎಲ್ಲ ಮೈನಸ್ ಮಾಡಿ ಯಾವ್ದು ಬೇಕೋ ನಮ್ಗೆ ಅದು ಮಾತ್ರ ಇಟ್ಕೊಂಡು ಮಿಕ್ಕಿದೆಲ್ಲ ಮೈನಸ್ ಮಾಡ್ಬಿಡ್ಬೇಕು. ಕಟ್ ಮಾಡ್ಬಿಡ್ತೀವಿ. ಕಟ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಕಟ್ತೀವಿ ಸರ್. ನೀವು ಯಾವ ತರ ಅಮೌಂಟ್ ತಗೊಂಡ್ರಿ ಸರ್ ಇದನ್ನ ಕಟ್ಟಕ್ಕೆ ಒಂದೊಂದು ಗಿಡಕ್ಕೆ? ಗಿಡ ಲೆಕ್ಕದಲ್ಲಿಲ್ಲ ಸರ್. ನಾವು ಪ್ರೆಸೆಂಟ್ ಇವಾಗ ಗಿಡಕ್ಕೆ ಜಾಸ್ತಿ ಗಿರಾಕಿ ಏನಾದಿದ್ರೆ 5ರಿಂದ ಹಿಡಿದು 10 ತನಕ ತೆಗೆದುಕೊಂತೀವಿ. 10 ರೂಪಾಯಿ ತನಕ ಒಂದು ಕಡ್ಡಿಗೆ ಬಂದು 5 ರೂಪಾಯಿಂದ 10 ರೂಪಾಯಿ ತನಕ ಒಂದು ಕಡ್ಡಿಗೆ. ಕಡಿಮೆ ಇತ್ತು, ಒಂದು 100-200 ಒಳಗಡೆ ಕಡ್ಡಿ ಇತ್ತು ಅಂತದ್ದು ಯಾರಾದಿದ್ರೆ ಒಂದು 10 ರೂಪಾಯಿ ರೇಟ್ ತೆಗೆದುಕೊಂತೀವಿ. ಕಡಿಮೆ ಇದ್ರೆ ಜಾಸ್ತಿ 1000, 2000, 3000 ಇದ್ರೆ ಅಂತ ಕಡ್ಡಿ ಕಟ್ಟಬೇಕಾದ್ರೆ ಒಂದ್ 2 ರೂಪಾಯಿ 3 ರೂಪಾಯಿ ಕಡಿಮೆ ತಗೊಂಡು ಕೆಲಸ ಮಾಡಿ ನೀಟಾಗಿ ಕೆಲಸ ಮಾಡ್ಕೊಡ್ತೀವಿ. ಯಾಕಂದ್ರೆ ಜಾಸ್ತಿ ಅವ್ರದ್ದು ಬಂಡವಾಳ ಆಗುತ್ತೆ. ಅದಕ್ಕೋಸ್ಕರ ಅವ್ರನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಜಾಸ್ತಿ ಕಟ್ಟಂಗಿದ್ರೆ ಒಂದ್ ಸ್ವಲ್ಪ ಕಡಿಮೆ ತಗೊಂತೀರಾ? ಕಡಿಮೆ ತೆಗೆದುಕೊಂತೀವಿ ಸರ್, ಮಾಡ್ಕೊಡ್ತೀವಿ. ಇವಾಗ ಒಂದು ದಿನಕ್ಕೆ ಎಷ್ಟು ಕಡ್ಡಿ ಕಟ್ತೀರಾ ಸರ್ ನೀವು? ಸರ್, ನಾನು ಬೆಳಗ್ಗೆ ಒಂದು 8 ಗಂಟೆಗೆ ಸ್ಟಾರ್ಟ್ ಆದ್ರೆ ಈ ಟೈಮ್ ತನಕ ಕಟ್ಟಿದ್ರೆ ಒಂದು 400 ಕಡ್ಡಿ 450 ಕಡ್ಡಿ ಕಟ್ಕೊಂತೀನಿ ಸರ್ ಒಂದು ದಿನಕ್ಕೆ. ಇದರಲ್ಲಿ ಇನ್ನ ಫಾಸ್ಟ್ ಆಗಿ ಕಟ್ಟೋರು ಇದ್ದಾರೆ. ನಮ್ಮ ಚಿಕ್ಕಪ್ಪ ಅವ್ರು ನಾಗರಾಜ್ ಅಂತ ಇಲ್ದವ್ರೆ ಸರ್, ನೀಳ್ಟೂರು ನಾಗರಾಜನು ಮತ್ತೆ ಮಂಜು ಅಂತಿದ್ದಾರೆ ನಮ್ಮ ಮಾಮೈದ. ಅವರು ಫಾಸ್ಟ್ ಕೆಲಸ ಮಾಡ್ತಾರೆ ಇದರಲ್ಲಿ. ಅವ್ರ ದಿನದ ಮೇಲೆ 1000 ಇಬ್ರು ಸೇರಿ 2000 ಕಡ್ಡಿ ಕಟ್ತಾರೆ ಸರ್. ಅವಾಗ ಎಷ್ಟು ಸರ್ ಆದಾಯ ಒಬ್ಬೊಬ್ಬರಿಗೆ? ಇದೆ ಸರ್, ಕೆಲಸ ಅದು ಅದ್ರ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಕಟ್ತಾರೆ, ಅವ್ರು ಅಷ್ಟು ಫಾಸ್ಟ್ ಆಗಿ ಮಾಡ್ತಾರೆ. ಯಾಕಂದ್ರೆ ಅದ್ರಲ್ಲಿ ಅವರು ಒಂದು 40 ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಇದೆ ಸರ್. ಅದಕ್ಕೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅವ್ರು ಮಾಡಿದ ಕೆಲಸ ಒಂದು ಫೇಲರ್ ಆಗಲ್ಲ ಸರ್, ಕರೆಕ್ಟ್ ಆಗಿ ಎಲ್ಲ ಸಕ್ಸಸ್ ಆಗುತ್ತೆ. ನಾನು ಅವ್ರ ಹತ್ರ ಇದ್ಕೊಂಡೆ ಕೆಲಸ ಮಾಡ್ತೀನಿ. ಸಣ್ಣ ಪುಟ್ಟ ಕೆಲಸಗಳಿದ್ರೆ ನಾವು ಸಪ್ರೇಟ್ ಆಗಿ ಮಾಡ್ಕೊಂತೀವಿ. ಜಾಸ್ತಿ ಕೆಲಸ ಇದ್ರೆ ನಾವು ಮೂವರು ಒಂದ್ ಕಡೆ ಹೋಗ್ತೀರಾ, ಒಂದ್ ಕಡೆ ಸೇರ್ಕೊಂಡು ಗಿರಾಕಿಗಳನ್ನ ಕಟ್ಟಿ ಸಕ್ಸಸ್ ಮಾಡ್ಕೊಡ್ತೀವಿ ಸರ್. ಓಕೆ. ಇವಾಗ ನೀವು ಎಲ್ಲೆಲ್ಲಿ ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್ ಈ ಕೆಲಸ? ನಾನಿವಾಗ ಒಂದು 35 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. 35 ವರ್ಷದಿಂದ? ಒಳ್ಳೆ ಟ್ರೈನಿಂಗ್ ಆಗಿದೆ ನಿಮ್ಗೆ? ಟ್ರೈನಿಂಗ್ ಆಗಿದೆ ಸರ್. ಇವಾಗ ನಿಮ್ಗೆ ಇವಾಗ ಲೋಕಲ್ ಅಲ್ಲದೆ ಬೇರೆ ಕಡೆ ಎಲ್ಲೆಲ್ಲಿ ಕೆಲಸ ಮಾಡಿದ್ರಾ ಸರ್ ನೀವು? ಸರ್, ರೀಸೆಂಟ್ ಆಗಿ ನಮ್ಮ ಗೊತ್ತಿರೋರು ಒಬ್ರು ಸತೀಶ್ ಕಡೆ ಕರ್ಕೊಂಡು ಹೋಗಿದ್ರು. ಸತೀಶ್ಗೆ ರಾಯ್ಪುರ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋಗ್ಬಿಟ್ಟು ಕಟ್ಕೊ ಬಂದಿದ್ದೀನಿ. ಮಲ್ಲಿಕಾನು ಬಾದಾಮಿ ಕಟ್ಕೊಂಡು ಬಂದು ಎಲ್ಲ ಸಕ್ಸಸ್ ಆಗಿದೆ. ಅವ್ರು ನಂಗೆ ಫೋಟೋ ಸಹ ಕಳಿಸ್ಕೊಟ್ಟಿದ್ರು. ಸಕ್ಸಸ್ ಆಗಿದೆ ಅಲ್ಲಿ? ಸಕ್ಸಸ್ ಆಗಿದೆ ಸರ್. ಇವಾಗ ನಿಮ್ ಪ್ರಕಾರ ಮಾವಿನ ಗಿಡ ಯಾವ್ದು ಬೆಟರ್ ಸರ್? ಸರ್, ನೀರಾವರಿ ಇದ್ರೆ ಮಲ್ಲಿಕಾ, ಇದು ಹಿಮಾಪಸಂದು, ದಸರಿ, ಈ ಕಡೆ ಇರೋ
ತಳಿಗಳಿವು. ಅಲ್ಲಲ್ಲ, ನಮ್ಗೆ ಇವಾಗ ಕೋಲಾರ ಡಿಸ್ಟಿಕ್ ಅಲ್ಲಂದ್ರೆ ಹಾ. ಮಲ್ಲಿಕ, ಹಾ ದಸರಿ, ಹಾ ಬಾದಾಮಿ, ಹಾ ಈ ತೋತಾಪುರಿ. ತೋತಾಪುರಿನ ಈ ನೀರಾವರಿ ಇಲ್ಲ ಅಂದ್ರೂ ಅಂತ ಜಾಗದಲ್ಲಿ ಬೆಳಿಬೋದು. ಹಾಕಿದ್ರೂ ಬೆಳೆ ಬರುತ್ತೆ, ಫಸಲು ಚೆನ್ನಾಗಿ ಬರುತ್ತೆ. ಹಾ ಈ ಮಲ್ಲಿಕ ಮಾತ್ರ, ಮಲ್ಲಿಕ, ಬಾದಾಮಿ, ಹಾ ಇವೆಲ್ಲ ಈ ಇದಾವಲ್ಲ ದಸರಿ, ಹಾ ಇವೆಲ್ಲ ನೀರಾವರಿ ಇದ್ರೆ ಮಾತ್ರ ಹ್ಮ್ ಒಳ್ಳೆ ಫಸಲು ಬರುತ್ತೆ ಸರ್. ಸರ್, ನೀವು ಈ ಕೆಲಸ ಮಾಡ್ತಾ ಇದ್ರಲ್ವಾ, ನಿಮ್ಗೆ ಒಳ್ಳೆ ತೃಪ್ತಿ ಕೊಡುತ್ತಾ ಕೆಲಸ? ಸರ್ ನಮ್ಗೆ ನಿಜವಾಗ್ಲೂ ಹಾ ಒಂದು ಸಸಿಗೆ ಹೊಸ ಪ್ರಾಣ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹಾ ನಮ್ಗೆ ಸಂತೋಷ ಆಗುತ್ತೆ ಸರ್. ಒಂದು ಡಾಕ್ಟರ್ ಆಪರೇಷನ್ ಮಾಡಿದಾಗ ಸಕ್ಸಸ್ ಆದ್ರೆ ಎಷ್ಟು ಖುಷಿ ಆಗುತ್ತೋ. ಸರ್ ನಿಜವಾಗ್ಲೂ ಹಾ ರೈತರು ಇದು ಏನೋ ಇದರಿಂದ ನಮ್ಗೆ ಆದಾಯ ಇಲ್ಲ, ಇಂಥ ಗಿಡದಿಂದ ಆದಾಯ ಇದೆ, ನಮ್ಗೆ ಇದು ಬೇಕು ಅಂತ ಬಯಸಿದವ್ರಿಗೆ ನಾವು ಅವ್ರು ಬಯಸಿದ ಗಿಡನ ನಾವು ಸೆಲೆಕ್ಷನ್ ಮಾಡಿ ಕಟ್ಟಿ ಸಕ್ಸಸ್ ಮಾಡಿಕೊಟ್ಟು ಎಷ್ಟೋ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಸರ್. ಅವ್ರು ಕೊಡ್ತಕ್ಕಂಥ ದುಡ್ಡು ನಮ್ಮ ಹತ್ರ ಇರಲ್ಲ ಸರ್, ಬಟ್ ನಾವು ಮಾಡಿರೋ ಕೆಲಸ ಆ ಮರ ಇರೋ ತನಕ, ಅದನ್ನ ಮಾಡ್ತಕ್ಕಂಥ ವ್ಯಕ್ತಿಗಳಿರೋ ತನಕ ಅದು ಶಾಶ್ವತವಾಗಿದ್ದೇ ಇದಾಗ್ಬಿಡುತ್ತೆ. ಇದ್ದೋಗುತ್ತೆ ಸರ್. ಅದೊಂದು ತೃಪ್ತಿ ಇದೆ. ಅದೊಂದು ತೃಪ್ತಿ ಇದೆ ಸರ್. ನೀವು ಎಲ್ಲಿ ಕರೆದ್ರೆ ಹೋಗ್ತಾರೆ ಸರ್ ನೀವು ಕೆಲಸ ಮಾಡಕ್ಕೆ? ಎಲ್ಲಿ ಕರೆದು ಹೋಗ್ತೀವಿ ಸರ್, ಮಾಡ್ತೀವಿ ಸರ್, ಮಾಡ್ಕೊಂಬರ್ತೀವಿ. ಇವಾಗ ಒಂದು 10 ಗಿಡ ಇರುತ್ತೆ ಅನ್ಕೊಳ್ಳಿ, ಅಲ್ಲಿ ಕರೆದ್ರು ಹೋಗ್ತೀರಾ ನೀವು? ಒಂದು ಗಿಡ ಇದ್ರೇನು ಮಾಡ್ಕೊಡ್ತೀನಿ ಸರ್. ನಮ್ ಕೆಲಸನೇ ಇದೆ ಸರ್. ಬಯಸ್ದವ್ರಿಗೆ ಮನೆ ಹತ್ರ ಒಂದೇ ಒಂದು ಮರ ಇಟ್ಕೊಂಡಿದ್ದಾರೆ, ಅವ್ರಿಗೆ ಯಾರೋ ಸಜೆಷನ್ ಕೊಟ್ಟಿರ್ ಸರ್, ಒಂದೇ ಮರದಲ್ಲಿ ಎಲ್ಲಾ ಜಾತಿನ ಬೆಳ್ಕೋಬಹುದು ನೀವು, ಮನೆ ಹತ್ರನೇ ಕಾಯಿ ಬರುತ್ತೆ ಸರ್ ಅಂತ. ಯಾರು ಅವ್ರ ತೋಪುಗಳಿರಲ್ಲ, ಬಟ್ ಮನೆ ಹತ್ರ ಒಂದು ಗಿಡ ಇರ್ತದೆ, ಅದ್ರಲ್ಲೇ ಮಾವಿನಕಾಯಿ ತಿನ್ಬೋದು ಅಂತ ಯಾರೋ ಅವ್ರು ಸಜೆಷನ್ ಕೊಟ್ಟಿರ್ತಾರೆ. ಅಂತವ್ರು ಎಷ್ಟೋ ಜನ ಬಂದು ನನ್ನ ಹತ್ರ ಕಟ್ಸ್ಕೊಂಡು ಹೋಗಿ ಕಟ್ಟಿದ್ರಲ್ಲಿ ಕಟ್ಟಿದೀವಿ. ಫಸಲ್ ಬರ್ತಾ ಇದೆ ಸರ್, ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಅವರು ತೃಪ್ತಿಯಲ್ಲಿ ಇರ್ತಾರೆ. ಹೌದು ಸರ್. ಒಂದು 5 ಜಾತಿ ಒಂದೇ ಜಾಗದಲ್ಲಿ, ರಾಜಗಿರ, ಬಾದಾಮಿ, ಮಲ್ಲಿಕ, ಮತ್ತೆ ಹಿಮಾಯತ್, ಇವೆಲ್ಲ ಒಳ್ಳೆ ಟೇಸ್ಟ್ ಇರ್ತಕ್ಕಂಥ ಹಣ್ಣುಗಳು ಅಂತ ಮಾತ್ರ ಸೆಲೆಕ್ಷನ್ ಮಾಡಿ ಕಟ್ಟು ಬಂದಿದೀವಿ. ಈ ಸ್ಟಾರ್ಟಿಂಗ್ ಬಂದು ರಾಜಗಿರ ಬರುತ್ತೆ, ಮತ್ತೆ ಮಲ್ಲಿಕ ಬರುತ್ತೆ, ಮತ್ತೆ ಬೈಗನ್ ಫಲ ಬರುತ್ತೆ, ಸ್ಟೆಪ್ ಬೈ ಸ್ಟೆಪ್ ನೀಲಮ್ಮು ಲಾಸ್ಟ್ ಬರುತ್ತೆ. ಆ ಲಾಸ್ಟ್ ಬರೋ ತನಕನು ಆ ಲಾಸ್ಟ್ ತನಕ ಬರೋ ಅಷ್ಟು ನಾನು ಮಾಡ್ಕೊಟ್ಟಿದ್ದೀನಿ ಸರ್. ಲಾಸ್ಟ್ ಅಲ್ಲೂ ತಿನ್ಬೋದು ಅವ್ರ ಕಾಯಿನ. ಮಾವಿನ ತೋಪು ಎಂಡಾಗೋದು ನೀಲಮ್ಮ. ಹೌದು. ನೀಲಮ್ ಕಾಯಿ ಸಿಗೋ ತನಕ ಅವ್ರ ಮನೆ ಹತ್ರ ಕಾಯಿ ಇರುತ್ತೆ, ಪ್ರತಿ ಕಾಯಿ ತಿನ್ಬೋದು ಅವರು. ತಿನ್ಬೋದು. ಆ ಕೆಲಸ ಮಾಡ್ಕೊಟ್ಟಿದ್ದೀನಿ. ಇವಾಗ ಸೀಬೆ ಗಿಡ, ನಿಂಬೆ ಗಿಡ ಇವೆಲ್ಲ ಇರುತ್ತಲ್ಲ ಸರ್, ಇವೆಲ್ಲ ಟ್ರೈ ಮಾಡಿದ್ರೆ ಸರ್ ನೀವು? ಅಲ್ಲಿ ಫಾರಮ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲ ಟ್ರೈನಿಂಗ್ ಮಾಡಿದ್ದೀವಿ, ಬಟ್ ಆಚೆ ಕಡೆ ಬಂದ್ಮೇಲೆ ಅದ್ರ ಬಗ್ಗೆ ನಮ್ಗೆ ಹೆಚ್ಚಿಗೆ ಆಸಕ್ತಿ ಕೇಳೋರು ಇರಲ್ಲ. ಅದನ್ನ ಗ್ರಾಫ್ಟಿಂಗು, ಗ್ರೀನ್ ಹೌಸ್ ಅಲ್ಲಿದ್ದು ಈ ಫಾರಮ್ಸು, ನರ್ಸರಿಗಳೆಲ್ಲ ಬೇಜಾನ್ ಇದಾವೆ, ಅಲ್ಲಿ ಮಾಡಿ ಮಾರಾಟಕ್ಕೆ ಬರುತ್ತವೆ. ಆ ಮಾರಾಟಕ್ಕೆ ಬಂದಾಗ ಅವ್ರು ತೆಗೆದುಕೊ ಬಂದು ನಾಟಿ ಮಾಡ್ಕೊಂತಾರೆ. ಬಟ್ ಈ ರೀತಿ ಗ್ರಾಫ್ಟಿಂಗ್ ಮಾಡೋದಕ್ಕೆ ಯಾರು ಅದರ ಬಗ್ಗೆ ಯಾರು ಕೇಳೋದಿಲ್ಲ. ಅಲ್ಲ, ಒಂದು ಏನಾದ್ರೂ ಅವಕಾಶ ಸಿಕ್ಕಿದಾಗ ಅವೇನಾದ್ರೂ ಮಾಡಕ್ಕೆ ಟ್ರೈ ಮಾಡಬಹುದಾ ಅಂತ? ಮಾಡ್ಬೋದು ಸರ್, ಮಾಡ್ಬೋದು. ಆ ರೀತಿ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಮಾಡ್ತೀವಿ, ಮಾಡ್ಕೊಡ್ತೀವಿ. ಮಾಡ್ಬೋದು. ಅದು ಸಕ್ಸಸ್ ಆಗುತ್ತೆ. ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ನನ್ ಕುತೂಹಲ ಅಂದ್ರೆ ಸರ್, ಈಗ ಮಾವಿನ ಗಿಡ ಇದೆ, ಈ ಮಾವಿನ ಗಿಡದಲ್ಲಿ ಬೇರೆದೇನಾದ್ರೂ ಕಟ್ಟಿ ಸಕ್ಸಸ್ ಮಾಡ್ಬೋದಾ ಸರ್? ಸರ್ ಮಾಡ್ಬೋದು. ಅದೇ ಹೇಳಿದ್ನಲ್ಲ, ಆ ಟೈಮ್ನಲ್ಲಿ ಚೆಕ್ ಮಾಡ್ಬೇಕು ಸರ್. ಚೆಕ್ ಮಾಡಿ ಸಕ್ಸಸ್ ಮಾಡಿ ಆದ್ರೆ ಆಗ್ಬೋದು. ಯೂಟ್ಯೂಬಲ್ಲೆಲ್ಲ ತೋರಿಸ್ತಾ ಇದಾರೆ ಸಕ್ಸಸ್ ಆಗಿದೆ, ಬಟ್ ನಮ್ಗೆ ಆ ತರ ಅವಕಾಶ ಎಲ್ಲಿ ಸಿಕ್ಕಿಲ್ಲ. ನಾನು ಮಾಡಿಲ್ಲ ಸರ್, ಇನ್ನು ಮಾಡಿಲ್ಲ. ಮಾಡ್ಬೇಕಂತ ಏನಾದ್ರು ನಿಮ್ಗೆ ಇದೆ? ಆಸೆ ಇದೆ ಅಂತ ಮಾಡಿದ್ರೆ ಈ ತರ ಗಿರಾಕಿಗಳು ಸಿಕ್ಕಿದ್ರೆ ನನಗೂ ವರ್ಕ್ ಸಿಗುತ್ತಲ್ಲ, ನಾನು ವರ್ಕ್ ಮಾಡ್ಕೋಬಲ್ಲ. ಆದ್ರಿಂದ ತೋಪುಗಳಿಗೆ ಒಳ್ಳೆ ಕೊಟ್ಟಿಗೆ ಗೊಬ್ಬರನ ಕೊಟ್ಟು ಉಳುಮೆ ಮಾಡಿ ತೋಪುಗಳನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಒಳ್ಳೆ ಬೆಳೆ ಬರುತ್ತೆ ಸರ್. ಬೆಳೆ ಬಂದ್ರೇನೆ ರೈತರಿಗೆ ಲಾಭ ಸಿಗೋದು. ಸುಮ್ಮನೆ ಕಾಟಾಚಾರಕ್ಕೆ ಉಳುಮೆ ಮಾಡಿಬಿಟ್ಟು ಈ ವರ್ಷದಲ್ಲಿ ಕಾಯಿ ಕಿತ್ಕೊಳ್ಳೋದು, ಮಾರ್ಬಿಡೋದು, ಮುಂದಿನ ವರ್ಷ ಜನವರಿ ತನಕ ಮುದ್ದೊಡೆಯೋ ತನಕ ತೋಪ್ ಕಡೆ ನೋಡದೇ ಇದ್ರೆ ಅದ್ರಲ್ಲಿ ಏನು ಲಾಭಾಂಶ ಇರಲ್ಲ ಸರ್. ಮಾವಿನ ತೋಪಲ್ಲಿ ಮಾತ್ರ ಕಾಯಿ ಕಿತ್ಕೊಂಡ್ಮೇಲೆ ಒಂದು ಇದಾಗೋ ಒಳಗಡೆ ಮುದ್ದೊಡಿತೀವಲ್ಲ ಜನವರಿ ಸೀಸನ್ಗೆ,
ಅಷ್ಟರೊಳಗಡೆ ಒಂದು 2 ಸಾರಿ ಆದರೂ ಉಳುಮೆ ಮಾಡಿ ಉಳುಮೆ ಮಾಡಿಸ್ಬೇಕು. ದೊಡ್ಡ ನೇಗಿಲು ಹಾಕಬಾರ್ದು. ಹಾಂ ರೋಟ್ರಿ ಆಗಬೇಕಲ್ಲ, ಕಲ್ಟಿವೇಟರ್ ಮಾತ್ರ ಮಾಡ್ಕೋಬಾರ್ದು ಸರ್. ಹಾಂ ಇವಾಗ ದೊಡ್ಡ ನೇಗಿಲು ಹಾಕಿದ್ರೆ ಏನಾಗುತ್ತೆ? ಆ ಬೇರೆಲ್ಲ ಕಿತ್ತೋಗಿದೆ ಸರ್. ನೋಡಿ ಈ ತೋಪಲ್ಲೇ ನೀವು ಕಣ್ಣಲ್ಲಿ ನೋಡಿ, ಹಾಂ ಸೈಡಲ್ಲಿ ನೋಡಿ ಈ ಥರ ಬೇರುಗಳೆಲ್ಲ ಕಿತ್ತೋಗ್ಬಿಟ್ಟಿದೆ. ಹಾಂ ಈ ಥರ ನೋಡಿ ಬೇರೆ ಮೇಲ್ಗಡೆ ಬಂದ್ಬಿಟ್ಟಿದೆ ನೋಡು. ಹೌದೌದು ನೋಡಿದೆ. ಹಾಂ ಈ ಥರ ಮೇಲ್ಗಡೆ ಬಂದ್ಬಿಡ್ತವೆ. ಆ ಬೇರು ಬಂದರೆ ಗಿಡ ಚೆನ್ನಾಗಾಗಲ್ಲ, ಡ್ಯಾಮೇಜ್ ಆಗುತ್ತೆ. ಈ ಜಲ್ಲಿ ಬೇರಲ್ಲೇ ಸಾರಾಂಶ ಸಿಗೋದು. ಹಾಂ ನೋಡಿ ಈ ಬೇರಲ್ಲೇ ಮರಕ್ಕೆ ಸಾರಾಂಶ ಸಿಗೋದು. ಹಾಂ ಈ ಬೇರನ್ನ ಕಿತ್ತಾಕ್ಬಿಟ್ರೆ ಅದ್ರಲ್ಲಿ ಎರಡು ಯಾವುದೇ ಕಾರಣಕ್ಕೂ ದೊಡ್ಡ ನೇಗಿಲು ಹಾಕ್ಸ್ಬಾರ್ದು ತೋಟಕ್ಕೆ. ದೊಡ್ಡ ನೇಗಿಲು ಹಾಕ್ಲಾಬಾರ್ದು ಅಂತ ನನ್ನ ಅನಿಸಿಕೆ ಸರ್. ನೀವು ತುಂಬಾ ಕಡೆ ನೋಡಿರ್ತೀರಲ್ವಾ? ನೋಡಿದೀನಿ. 35 ವರ್ಷ ಸರ್ವಿಸ್ ಅಂತೀರಾ, ತುಂಬಾ ಕಡೆ ಓಡಾಡಿರ್ತೀರಾ. ಇವಾಗ ನಿಮ್ ಪ್ರಕಾರ ಸರ್ ಯಾವ ಏರಿಯಾದಲ್ಲಿ ತುಂಬಾ ಮಾವಿನಕಾಯಿ ಬೆಳಿತಾರೆ ಸರ್? ಇವಾಗ ಮೊದಲಿಗೆ ಶ್ರೀನಿವಾಸ ತಾಲೂಕು ನಂಬರ್ 1 ಸರ್. ನಮ್ಮ ಕರ್ನಾಟಕದಲ್ಲೇ ಶ್ರೀನಿವಾಸ ತಾಲೂಕೆ ಫೇಮಸ್ ಮಾವಿನ ತೋಟಲ್ಲೇ. ಮಾವಿನ ಬೆಳೆ ಆಗಲಿ ಮಾರ್ಕೆಟಿಂಗ್ ಆಗಲಿ ಇತ್ತು. ಇವಾಗ ಮುಳಬಾಲ್ ತಾಲೂಕು ಇದೆ, ಕೋಲಾರ ಡಿಸ್ಟಿಕಲ್ಲೇ ಮಾವಿನ ತೋಪನ್ನ ಜಾಸ್ತಿ ಇದೆ. ಆ ಥರದ ನಮ್ಮ ಆಂಧ್ರ ಪ್ರದೇಶನು ಮಾವಿನ ತೋಪುಗಳು ಜಾಸ್ತಿ ಇದೆ ಸರ್. ಆಂಧ್ರದಲ್ಲೂ ಜಾಸ್ತಿ ಇದೆ. ಆಂಧ್ರದಲ್ಲೂ ಮಾರ್ಕೆಟ್ ಇದೆ. ಇಲ್ಲೇ ಚಿತ್ತೂರಿಂದ ಪಕ್ಕದಲ್ಲಿ ಒಂದು ಅದ್ಯಾವ್ದು ಹಳ್ಳಿ ಬಂಗಾರಪಾಳ್ಯಂ ಅಂತ ಬರುತ್ತೆ, ಅಲ್ಲಿನೂ ಮಾರ್ಕೆಟಿಂಗ್ ಇದೆ. ಇಲ್ಲಿನೂ ಇದೆ. ನಮ್ಮ ಮುಳಬಾಗ್ಲಲ್ಲೂ ಮಾರ್ಕೆಟ್ ಇದೆ. ಇವಾಗ ಶ್ರೀನಿವಾಸದಲ್ಲಿ ಅತಿ ದೊಡ್ಡ ರಾಜ್ಯದ ನಮ್ಮ ಭಾರತ ದೇಶದಲ್ಲೇ ಅತಿ ದೊಡ್ಡ ಮಾರ್ಕೆಟಿಂಗ್ ಮಾವಿನ ಮಾರ್ಕೆಟ್ ಅಂದ್ರೆ ಶ್ರೀನಿವಾಸಪುರ. ಹೌದು. ಅಲ್ಲಿಂದನೇ ಈ ಮಾವಿನ ತೋಪು, ಈ ಮಾವಿನ ಗಿಡಕ್ಕೆ ಮರ್ಯಾದೆ ಬಂದಿದ್ದು, ಮಾವಿನ ಸಸಿಯಿಂದ ಲಾಭಾಂಶ ನೋಡಿದ್ದು, ರೈತರು ಇದ್ರ ಬಗ್ಗೆ ಆಸಕ್ತಿ ಬಂದಿದ್ದೆಲ್ಲ ಶ್ರೀನಿವಾಸ ತಾಲೂಕಿಂದ, ಶ್ರೀನಿವಾಸಪುರದಿಂದ. ಹೌದು. ಇವಾಗ ನೀವು ನಿಮ್ಮ ಪ್ರಕಾರ ಸರ್ ಗಿಡ ಎಲ್ಲಿ ತಂದ್ರೆ ಚೆನ್ನಾಗಿರುತ್ತೆ ಸರ್? ಸರ್ ಚಿತ್ತೂರಲ್ಲಿ ತಂದ್ರೆ ಬೆಂಗಳೂರು ತೋತಾಪುರಿ ಮಾತ್ರ ಒಳ್ಳೆ ಕಲರ್ ಬರುತ್ತೆ. ಚಿತ್ತೂರಲ್ಲಿ ಚಿತ್ತೂರು ಗಿಡ ಚೆನ್ನಾಗಿರುತ್ತೆ. ಚಿತ್ತೂರು ಗಿಡ ತಂದ್ರೆ ಚೆನ್ನಾಗಿ. ರಾಜಮಂಡ್ರಿದು ಸ್ವಲ್ಪ ಕಲರ್ ಡಿಮ್ ಇರುತ್ತೆ, ಸೈಜ್ ಬರುತ್ತೆ. ಅಷ್ಟು ಮಾರ್ಕೆಟ್ಗೆ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಕಲರ್ ಇರ್ಬೇಕು ಅಂದ್ರೆ ಚಿತ್ತೂರನ್ನೆಲ್ಲ ತರಬೇಕು ಸರ್. ಚಿತ್ತೂರು ಗಿಡಗಳು ಅವು ತುಂಬಾ ಕಲರ್ ಬರುತ್ತೆ, ಕಾಯಿ ಕಲರ್ ಬರುತ್ತೆ, ಸೈಜುನು ಕಡಿಮೆ ಬರುತ್ತೆ. ಅದು ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ ಸರ್. ಚಿತ್ತೂರು ಗಿಡ ತೋತಾಪುರಿ ಆಗ್ಲಿ ಎಲ್ಲಾದ್ರೂ ಆಗ್ಲಿ ಚಿತ್ತೂರ್ದು ಚೆನ್ನಾಗಿದೆ, ಬೆಟರ್. ಸರಿ ಸರ್, ನೀವು ಎಲ್ರಿಗೂ ಸಜೆಷನ್ ಮಾಡೋದು ಚಿತ್ತೂರು ಗಿಡ ಚೆನ್ನಾಗಿರುತ್ತೆ ಅಂತ. ಹೌದು. ರಾಜಮಂಡ್ರಿ ಗಿಡ ದಪ್ಪ ಬರುತ್ತೆ, ಅದು ಕಲರ್ ಸ್ವಲ್ಪ ಡಿಮ್ ಹಚ್ಚಿಗಿರ್ತದೆ, ರೆಡ್ ಇರಲ್ಲ ಕಾಯಿ. ಅದು ಓನ್ಲಿ ಜ್ಯೂಸ್ ಮಾತ್ರ ಆಗುತ್ತೆ ಅಷ್ಟೇ. ಜ್ಯೂಸ್ ಕಾಯಿ ಆಗುತ್ತೆ. ತಿನ್ನೋದಕ್ಕೆ ಅಥವಾ ಬೇರೆ ಯೂಸಕ್ಕೆ ಆ ಕಾಯಿ ಅಷ್ಟು ಇರೋದಿಲ್ಲ. ಥ್ಯಾಂಕ್ ಯು ಸರ್, ಇನ್ಫಾರ್ಮೇಶನ್ ಕೊಡಿದ್ದಕ್ಕೆ. ತುಂಬ ಥ್ಯಾಂಕ್ ಯು ಸರ್.